ನಮಸ್ಕಾರ. ಇಲ್ಲಿ ನೋಡ್ಬೋದು ನಾನು ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೇನೆ ಅಂದರೆ ರಿವ್ಯಾಲ್ಯೂಯೇಷನ್ ರಿಸಲ್ಟ್ನ ಯಾವ ಥರ ಚೆಕ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈಸಿಯಾಗಿ ಸ್ಟೆಪ್ಸನ್ನು ಇಲ್ಲಿ ಕೊಡ್ತೇನೆ. ಫಸ್ಟ್ ನೀವು UCMCಯಲ್ಲಿ ಲಾಗಿನ್ ಆಗಿ ನಿಮ್ಮದು ಯೂಸರ್ ನೇಮ್ ಪಾಸ್ವರ್ಡಿಂದ ನೆಕ್ಸ್ಟ್ ನೀವು ಮೆನು ಸೆಕ್ಷನ್ಗೆ ಹೋದ್ಮೇಲೆ ಇಲ್ಲಿ ಎಕ್ಸಾಮ್ ಅಂತ ಕಾಣ್ತಾ ಇದೆ. ಇಲ್ಲಿ ಎಕ್ಸಾಮ್ ಅಂತ ಕಾಣ್ತಿದೆ. ಇಲ್ಲ ಎಕ್ಸಾಮ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಎಕ್ಸಾಮ್ ಟ್ಯಾಬ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಓಪನ್ ಆಗುತ್ತೆ. ಕೆಲವೊಂದು ಆಪ್ಷನ್ ಬರುತ್ತೆ, ಕೆಲವೊಂದು ಎಕ್ಸಾಮ್ ಅಪ್ಲಿಕೇಶನ್ ಎಲ್ಲ ಇರುತ್ತೆ. ಈ ಥರ ಇರುತ್ತೆ. ಇಲ್ಲಿ ಕೆಳಗಡೆ ಹೋದರೆ ಇಲ್ಲಿ ನೋಡ್ಬೋದು ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಕೆಳಗಡೆ ಒಂದು ಎಕ್ಸಾಮ್ ರಿವ್ಯಾಲ್ಯೂಯೇಷನ್ ಅಂತ ಕೊಟ್ಟಿದ್ದಾರೆ. ಅದನ್ನ ಕ್ಲಿಕ್ ಮಾಡಿ. ಎಕ್ಸಾಮ್ ರಿವ್ಯಾಲ್ಯೂಯೇಷನ್ ಕ್ಲಿಕ್ ಮಾಡಿದ್ಮೇಲೆ ಅದು ಮತ್ತೆ ಒಳಗೆ ಎಕ್ಸಾಮ್ ರಿವ್ಯಾಲ್ಯೂಯೇಷನ್ ಅಂತ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿ. ಎಕ್ಸಾಮ್ ರಿವ್ಯಾಲ್ಯೂಯೇಷನ್ನು ಇದನ್ನು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸರಿಯಾಗಿ ಗಮನ ಇಟ್ಟು ಕೇಳಿ. ನೀವೇನಾದರೂ ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡಿದರೆ ಇಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದ ಡೇಟು ಮತ್ತು ಎಂಡ್ ಆಗಿದ್ದ ಡೇಟ್ ಕೂಡ ಇರುತ್ತೆ. ಇವಾಗ ನಾನು ಹಾಗೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಇಲ್ಲಿ ಸೆಕೆಂಡ್ ಸೆಮ್ಮಲ್ಲಿ ನಾನು ಒಂದು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿದ್ದೆ. ಇವಾಗ ಥರ್ಡ್ ಸೆಮ್ಮಲ್ಲಿ ಅಪ್ಲೈ ಮಾಡಿದ್ದೆ. ಅದು ಇವಾಗ ರಿಸಲ್ಟ್ ಬಂದಿದೆ. ನಾನು ಯಾವ ಥರ ನೋಡಬೇಕಂದ್ರೆ ಇಲ್ಲಿ ನೀವು ಎಂಡ್ ಡೇಟ್ ಮತ್ತು ಎಂಡ್ ಡೇಟ್ ಇಲ್ಲಿರುತ್ತೆ. ನೆಕ್ಸ್ಟ್ ಅದು ಎಂಡ್ ಡೇಟ್ ಆದ ತಕ್ಷಣ ನೆಕ್ಸ್ಟ್ ಇಲ್ಲಿ ಆ್ಯಕ್ಷನ್ ಟ್ಯಾಬ್ ಅಂತ ಕಾಣ್ತಾ ಇದೆ. ಇಲ್ಲಿ ನೋಡ್ಬೋದು ಆ್ಯಕ್ಷನ್ ಟ್ಯಾಬಲ್ಲಿ ಇರುತ್ತೆ. ಅದು ಆ್ಯಕ್ಷನ್ ಟ್ಯಾಬಲ್ಲಿ ಅದು ಯಾವ ಥರ ಆ್ಯಕ್ಷನ್ ಪಾಸ್ ಆಗಿದೆಯಾ ಫೇಲ್ ಆಗಿದೆಯಾ ಅನ್ನೋದು ಕೂಡ ಇದರಲ್ಲಿ ತೋರಿಸುತ್ತೆ. ನೆಕ್ಸ್ಟು ನಿಮ್ಮದು ರಿಸಲ್ಟ್ ಕೂಡ ಬಂದಿರುತ್ತೆ. ಮಾರ್ಕ್ ಶೀಟಲ್ಲಿ ನೀವು ಸೆಮ್ಮದ್ದು ಡೌನ್ಲೋಡ್ ಮಾಡಿದಾಗ ಅದರಲ್ಲಿ ರಿವ್ಯಾಲ್ಯೂಯೇಷನ್ ಕೂಡ ಅದರಲ್ಲಿ ಇರುತ್ತದ್ದು. ರಿವ್ಯಾಲ್ಯೂಯೇಷನ್ ಪಾಸ್ ಆಗಿದ್ದೀರಾ ಅಥವಾ ಫೇಲ್ ಆಗಿದೆಯಲ್ಲ ಅದರಲ್ಲಿ ಕೂಡ ಚೆಕ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲೊಂದು ಆ್ಯಕ್ಷನ್ ಇರುತ್ತೆ. ಆ್ಯಕ್ಷನಲ್ಲಿ ಪಾಸಾ ಫೇಲ್ ಅಂತ ಇರುತ್ತೆ. ಈ ಥರ ಆಗಿ ನೀವು ರಿವ್ಯಾಲ್ಯೂಯೇಷನ್ ಚೆಕ್ ಮಾಡ್ಬೋದು. ಏನಾದರೂ ರಿವ್ಯಾಲ್ಯೂಯೇಷನ್ ಪ್ರಾಬ್ಲಮ್ ಇದ್ದರೆ ಕಮೆಂಟ್ ಮಾಡಿ. ಕೆಲವೊಂದು ಯೂನಿವರ್ಸಿಟಿ ಕೂಡ ಸ್ವಲ್ಪ ಚೇಂಜಸ್ ಆಗ್ತಾಯಿದೆ. ಯೂನಿವರ್ಸಿಟಿ ಕೂಡ ವೆಬ್ಸೈಟ್ ಕೂಡ ಸ್ವಲ್ಪ ಚೇಂಜಸ್ ಆಗ್ತಾಯಿದೆ. ಏನಾದರೂ ಪ್ರಾಬ್ಲಮ್ ಇದ್ದರೆ ಕಮೆಂಟ್ ಮಾಡಿ, ಸಾಲ್ವ್ ಮಾಡಲಿಕ್ಕೆ ಹೆಲ್ಪ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ವಿಡಿಯೋ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.